ಅನುದಾನದ ತಾರತಮ್ಯ ನಡೀತಾ ಇದೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಬೇರೆ ಕೊಡ್ತಾರೆ, ನಮಗೆ ಅದರ ಅರ್ಧನೂ ಕೊಡಲ್ಲ. ಅಭಿವೃದ್ಧಿ ಕೆಲಸಗಳು ನಾವು ಮಾಡೋಕ್ಕಾಗಲ್ಲ. BJP ಮತ್ತು JDS ಪಕ್ಷ ಅಧಿಕಾರದಲ್ಲಿದ್ದಂಥ ಸಮಯದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಗ್ರ್ಯಾಂಟ್ಗಳನ್ನ ಅನುದಾನ ಕೊಟ್ಟಿದ್ರು ಅಂತ ಚರ್ಚೆಗೆ ಬಂದುಬಿಟ್ರೆ ಆ ಚರ್ಚೆ ಮುಂದೆ ಮಾಡಿ. ಮತ್ತೊಂದು ಕಡೆ ಈಗ DK ಶಿವ CM ಮಾಡಲಿಕ್ಕೆ ಒಕ್ಕಲಿಗ ಶಾಸಕರೆಲ್ಲ ಬೆಂಬಲವಾಗಿ ನಿಂತಿದ್ದಾರೆ. ಸರ್ ನೀವು ಕೂಡ ಒಕ್ಕಲಿಗರ ಶಾಸಕರು ಅಂತೇನಿಲ್ಲ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ಎಲ್ಲರೂ ಬದ್ಧರಾಗಿದ್ದಾರೆ. ನಾವು ಅವರು ಇವರು ಅಂತೇನಿಲ್ಲ, ಇಡೀ ಎಲ್ಲ 136 137 138 ಶಾಸಕರು ಒಟ್ಟಾಗಿದ್ದೇವೆ. ಎಲ್ಲ ಶಾಸಕರು ಒಟ್ಟಾಗಿ ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಆ ನಿರ್ಧಾರಕ್ಕೆ ಬದ್ಧರಾಗಿದೆ. ಎಲ್ಲರಿಗೂ ಆಸೆ ಇರ್ತದಲ್ಲ, ನನಗೂ ಮಂತ್ರಿ ಆಗಬೇಕು ಅಂತ ಆಸೆ ಇದೆ. ಅಲ್ಲ, ಎಲ್ಲರಿಗೂ ನನಗೆ ನನ್ನ ಮಟ್ಟಕ್ಕೆ ಮಂತ್ರಿ ಆಗಬೇಕು ಅಂತ ಆಸೆ ಇದೆ. ಆಸೆಗಳು ಇರಬಾರ್ದು ಅಂತ ಅಂದರೆ ನಾವೇನು ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಸಿಗೋದಿಲ್ಲ, ಶಕ್ತಿ ಸಿಗೋದಿಲ್ಲ. ನಾವು ಏನಾರ ಒಂದು ಕೆಲಸ ಮಾಡಬೇಕು ಅಂತಂದಾಗ ನಮಗೆ ಒಂದು ಆಸೆ ಇರಬೇಕು, ನಮಗೆ ಒಂದು ದೃಢ ಮನಸ್ಸು ಇರಬೇಕು. ಆ ದೃಢ ಮನಸ್ಸು ಬರೋದು ಯಾವಾಗ ಆಸೆಗಿದ್ದಾಗ. ಆಸೆ ಎಲ್ಲರಿಗೂ ಪ್ರಕೃತಿ ಸಹಜವಾದಂಥ ಇದು, ಅದು ಅವ್ರ ಹಕ್ಕು. ಕೇಳ್ತಾ ಇದ್ದಾರೆ, ದುಡಿದಿದ್ದಾರೆ ಪಕ್ಷಕ್ಕೋಸ್ಕರ ಭಾಳಷ್ಟು ವರ್ಷ. ಅದು ಸುಮಾರು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಇದ್ದಾಗ ಪ್ರತಿ ಹೆಜ್ಜೆಗೆ ಹೆಜ್ಜೆ ಇಟ್ಟು ದುಡಿದಿದ್ದಾರೆ. ಅದ್ರಲ್ಲಿ ಕೇಳೋದು ತಪ್ಪೇನು, ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನೀವು ಸಚಿವ ಆಕಾಂಕ್ಷೆ ನಾನು ಹೇಳಿದ್ನಲ್ಲ ಆಗಲೇ, ಆಸೆ ಇಲ್ದವ್ರೆ ನಾವು ಇವೆಲ್ಲ ಮಾಡೋಕ್ಕೆ ಉತ್ಸಾಹನ ಬರೋದಿಲ್ಲ ಕಣಯ್ಯ.